ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಮಂಗಳವಾಗಲಿ. ಇವತ್ತಿನ ದಿನ ಭಗವದ್ಗೀತೆಯ 2ನೇ ಅಧ್ಯಾಯದ 32ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಎಲ್ಲರೂ ಸಹ ಈ ನಮ್ಮ ಐಹಿಕ ಜೀವನವನ್ನು ತೊರೆದ ನಂತರ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆಯನ್ನು ಪಡ್ತಾರೆ. ತಪ್ಪಲ್ಲ, ಅದು ಪ್ರತಿಯೊಬ್ಬರದ್ದು ಒಂದು ಆ ಸ್ವರ್ಗದ ಕಲ್ಪನೆಯನ್ನೇ ಆ ಥರ ವರ್ಣಿಸಿದ್ದಾರೆ. ಅದನ್ನು ತಿಳ್ಕೊಂಡು ನಾನು ಅಲ್ಲಿ ಹೋಗಬೇಕು. ಈಗ ನಾವು ಭಾರತ ದೇಶದಲ್ಲಿ ಇದ್ದಾಗ ಯಾರೋ ಒಬ್ಬರು ಇನ್ನೊಂದು ದೇಶಕ್ಕೆ ಹೋಗಿ ಆ ದೇಶದ ವರ್ಣನೆ ಇಲ್ಲಿಲ್ಲದೆ ಇರತಕ್ಕಂತಹ ವಿಶೇಷವಾದಂತಹ ವ್ಯವಸ್ಥೆಗಳು ಅಲ್ಲಿದೆ ಅಂದಾಗ ಜೀವನದಲ್ಲಿ ಒಂದು ಸಾರಿ ಆದರೂ ನಾನು ಅಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾನೆ. ಅದು ಅವನ ತಪ್ಪಲ್ಲ. ಇಲ್ಲೂ ಅದನ್ನು ಹೇಳ್ತಾ ಇದ್ದಾನೆ. ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬನ ಇಚ್ಛೆ. ಆದರೆ ಆ ಇಚ್ಛೆಗೆ ಪೂರಕವಾದಂತಹ ಕಾರ್ಯಗಳು ನಡೆದಾಗ ಮಾತ್ರ ಆ ಸ್ವರ್ಗದ ದ್ವಾರ ಅನ್ನುವಂಥದ್ದು ಅವನಿಗೆ ತೆರೆದುಕೊಳ್ಳುತ್ತೆ. ಇಲ್ಲಿ ನೀನು ಕ್ಷತ್ರಿಯನಾಗಿದ್ದೀಯಂತಾದರೆ ಕ್ಷತ್ರಿಯನಾದವನಿಗೆ ಸ್ವರ್ಗದ ದ್ವಾರ ಯಾವಾಗ ತೆರೆದುಕೊಳ್ಳುತ್ತೆ ಅಂದರೆ ಯುದ್ಧವನ್ನು ಮಾಡಬೇಕು. ಅವನು ಕ್ಷತ್ರಿಯನ ಧರ್ಮ. ಅವನು ತಾನು ಯುದ್ಧವನ್ನು ಮಾಡಿ ಗೆದ್ದರೆ ಆ ರಾಜ್ಯ ಸಿಗುತ್ತೆ, ಖುಷಿಯಾಗಿರ್ಬೋದು. ಇಲ್ಲಪ್ಪ, ಯುದ್ಧ ಮಾಡ್ತಾ ಅವನು ಮರಣವನ್ನು ಹೊಂದಿದರೆ ಎಲ್ಲರೂ ಹೇಳೋದಂಥದ್ದೇನು ಅಂದರೆ ವೀರ ಮರಣಂಗೈದ, ಅಂದರೆ ವೀರ ಮರಣವನ್ನು ಸೇರಿದ ಅಂತ ಹೇಳ್ತಾರೆ. ಅಂದರೆ ಕ್ಷತ್ರಿಯನಾದವನಿಗೆ ಸ್ವರ್ಗ ಸಿಗಬೇಕು ಅಂದರೆ ರಣರಂಗದಲ್ಲಿ ಅವನು ಕಾದು ಹೋರಾಡಬೇಕು. ಅಂತಹ ರಣರಂಗದಲ್ಲಿ ಯುದ್ಧ ಮಾಡುವಂತಹ ಸನ್ನಿವೇಶ ಸಂದರ್ಭದಲ್ಲಿ ಅಹಿಂಸೆ ಅಂತ ಕುಳಿತುಕೊಂಡ್ರೆ, ಅವನು ಅಹಿಂಸೆಯನ್ನು ಬೋಧನೆ ಮಾಡಲಿಕ್ಕೆ ಒಬ್ಬ ರಾಜ ಕುಳಿತುಕೊಂಡ್ರೆ ಆವಾಗ ಹೇಳ್ತಾರೆ ನೀನು ರಾಜನಾಗಲಿಕ್ಕೆ ಯೋಗ್ಯ ಇಲ್ಲ. ಯಾಕೆ ಅಂದರೆ ನೀನು ಕ್ಷತ್ರಿಯನಲ್ಲ. ನೀನು ಅಹಿಂಸೆ ಅನ್ನೋಂಥದ್ದು ನಿನಗೆ ಹೇಳಿದ್ದಲ್ಲ. ಇದು ಯಾರಿಗೆ? ನೀನು ಕ್ಷತ್ರಿಯನಾಗಿದ್ದರಿಂದಾಗಿ ಈ ಅಹಿಂಸೆ ನಿನಗೆ ಹೇಳಿದ್ದಲ್ಲ. ಹಂಗಾರೆ ಹಿಂಸೆ ಹೇಳಿದ್ದ ಕೇಳಿದ್ರೆ ಹಿಂಸೆಗೂ ಕಾರಣ ಇದೆ. ಹೌದು, ನೀನು ದಂಡಿಸ್ಲಿಕ್ಕೆ ಹೋಗಿದ್ಯಾ, ನಿನಗೆ ಅಧಿಕಾರ ಇದೆಯಪ್ಪ. ಯಾಕೆಂದರೆ ನೀನು ಕ್ಷತ್ರಿಯ. ಯಾರಿಗೋ ತೊಂದರೆ ಬಂದಿದೆ ಅಂತ ಹೇಳಿದಾಗ ಅದನ್ನು ಎದುರು ನಿಂತು ಹೋರಾಡಿ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ನಿನಗೆ ಯೋಗ್ಯತೆ ಇದೆ. ಯಾಕೆ? ನೀನು ಕ್ಷತ್ರಿಯ. ಆದ್ದರಿಂದ ಇಲ್ಲ ಯುದ್ಧ ಮಾಡೋ ಸಂದರ್ಭದಲ್ಲಿ ನಾನು ಅಹಿಂಸೆನ ಬೋಧಿಸ್ತೀನಿ ಅಂತ ಕೂತ್ಕೊಂಡ್ರೆ ಆವಾಗ ನೀನು ಅಪ್ಪಿಕೊಂಡಂತಹ ಒಂದು ಏನು ಧರ್ಮ ಇದೆಯಲ್ಲ, ಕ್ಷತ್ರಿಯ ಧರ್ಮ ಅಂತ, ಅದಕ್ಕೆ ಅಪಚಾರ ಆಗುತ್ತೆ. ಆದ್ದರಿಂದ ಅವನು ಹೇಳ್ತಾ ಇದ್ದಾನೆ, ಕ್ಷತ್ರಿಯರಿಗೆ ಸ್ವರ್ಗದ ದ್ವಾರ ತೆರೆದುಕೊಳ್ಳೋದು ಯಾವಾಗ ಅಂದರೆ ಈ ತರಹವಾದ ಯುದ್ಧಗಳು ಬಂದಾಗ ಆ ಸ್ವರ್ಗದ ದ್ವಾರ ಕಾಯ್ತಾ ಇರುತ್ತೆ. ಯಾವ ಕ್ಷತ್ರಿಯ ರಾಜನಾಗಿದ್ದವನು ಮರಣ ಹೊಂದುತ್ತಾನೋ ಅವನನ್ನು ತನ್ನ ಕಡೆಗೆ ಕರ್ಕೊಳ್ಳುತ್ತೆ. ಸ್ವರ್ಗ ಬೇಕಾಗಿದ್ದಲ್ವ, ಸಿಕ್ತಲ್ಲ. ಯಪ್ಪ, ನಾನು ಸಾಯಲಿಕ್ಕೆ ನಾನು ಅಂಜುತ್ತೇನೆ ಅಂತ ಆದರೆ ಯುದ್ಧ ಮಾಡು, ಗೆಲ್ಲುವುದು ನಿನ್ನ ಸ್ವಭಾವ. ಗೆಲ್ಲಬೇಕು ನೀನು. ಏನಕ್ಕೆ? ನಿನ್ನ ಎದುರಾಳಿಯಾಗಿ ಬಂದಂಥವನು ಏನೋ ತಪ್ಪನ್ನು ಮಾಡಿದ್ದಾನೆ ಅಥವಾ ನಿನ್ನ ಮೇಲೆ ಆಕ್ರಮಣ ಮಾಡಲಿಕ್ಕೆ. ಸಾಮಾನ್ಯವಾಗಿ ನಾವು ಮಾರ್ಗದಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ನಮ್ಮ ಮೇಲೆ ಪ್ರಹಾರ ಮಾಡೋಕ್ಕೆ ಬಂದಾಗ ಯಾವನೇ ಒಬ್ಬ ವ್ಯಕ್ತಿಯಾಗಿರಲಿ ಆ ಪ್ರಹಾರದಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಮತ್ತು ಪ್ರತಿ ಸ್ಪಂದವನ್ನು ಕೊಡಲಿಕ್ಕೂ ಅವನು ಸಿದ್ಧನಾಗ್ತಾನೆ. ಯಾಕೆಂದರೆ ತನ್ನನ್ನು ತಾನು ರಕ್ಷಿಸ್ಕೊಳ್ಬೇಕು ಅಂತ. ಆ ಸಂದರ್ಭದಲ್ಲಿ ಅವನ ಕಲ್ಪನೆ ಬರೋದಿಲ್ಲ, ಏನು ನಾನು ಸಾಯ್ತೀನಿ ಅಥವಾ ಇನ್ನೊಂದೇನೋ ಆಗುತ್ತೆ. ಅದಲ್ಲ, ಆ ಕ್ಷಣದಲ್ಲಿ ನಾನು ನನ್ನನ್ನು ರಕ್ಷಿಸ್ಕೊಳ್ಬೇಕು. ಮುಂದೇನು ಅದು ಆಮೇಲೆ ಭವಿಷ್ಯದ ಬಗ್ಗೆ ಚಿಂತೆ ಅಲ್ಲ, ವರ್ತಮಾನದಕ್ಕಾದ ಚಿಂತೆ. ಇಲ್ಲೂ ಅದನ್ನು ಹೇಳ್ತಾ ಇದ್ದಾನೆ. ಏನು? ಕ್ಷತ್ರಿಯರಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಅವಕಾಶ ಯಾವಾಗ ಬರುತ್ತೆ ಅಂತೇಳಿ, ಯಾವಾಗ ಯುದ್ಧಗಳು ತಾವಾಗಿಯೇ ಸಂಭವಿಸುತ್ತೋ ಆಗ ಕ್ಷತ್ರಿಯನಾದವನು ತುಂಬ ಖುಷಿಯಿಂದ ಸಂತೋಷದಿಂದ ಆ ಯುದ್ಧದಲ್ಲಿ ಭಾಗವಹಿಸಬೇಕು. ಯಾಕೆ ಅಂದರೆ ಅವನು ಹೇಳಬೇಕು, ಇದು ನನ್ನ ಧರ್ಮ ಕಣಯ್ಯ. ಯುದ್ಧ ಯಾರೋ ಬಂದು ಹೇಳಿ, ನೀನು ಯುದ್ಧ ಮಾಡ್ಬಂದು, ನಾನು ಕ್ಷತ್ರಿಯನಿದ್ದೀನಿ, ಕ್ಷತ್ರಿಯನಿಗೆ ಯುದ್ಧ ಅವನ ಧರ್ಮ. ಒಬ್ಬೊಬ್ಬರಿಗೆ ಅವರದ್ದೇ ಆದ ಧರ್ಮ ಅಂತಿದೆಯಲ್ಲ. ಕೃಷಿಕನಾಗಿದ್ದರೆ ಕೃಷಿ ಕಾರ್ಯಗಳನ್ನು ಮಾಡೋದು ಧರ್ಮ ಹೇಗೋ,
ಶುಶ್ರೂಷೆಯಲ್ಲಿ ತೊಡಗಿರ್ತಕ್ಕಂತಹ ವ್ಯಕ್ತಿಗೆ, ಇನ್ನೊಬ್ಬ ತೊಂದರೆಗೆ ಒಳಗಾದಂತಹ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡುವುದು ಹೇಗೆ ಧರ್ಮವೋ, ಇದು ಸಹ ನನ್ನ ಧರ್ಮನಪ್ಪ. ಕ್ಷತ್ರಿಯನಾಗಿದ್ದು ರಕ್ಷಿಸಿಕೊಳ್ಳುವುದು ತ್ರಾಯತೆ ಅಂತಿದೆ. ಯಾವುದು? ಕ್ಷತ್ ಅಂದರೆ ತೊಂದರೆಯಲ್ಲಿರುವವನನ್ನು ರಕ್ಷಿಸುವುದು ಕ್ಷತ್ರಿಯನ ಧರ್ಮ. ಈಗ ನನ್ನ ದೇಶ ತೊಂದರೆಗೆ ಒಳಗಾಗಿದೆ, ಶತ್ರುವಿನ ಆಕ್ರಮಣದಿಂದ, ನಾನು ಅದನ್ನು ರಕ್ಷಿಸಿಕೊಳ್ಳುವುದು ನನ್ನ ಧರ್ಮ. ನಾನು ರಕ್ಷಿಸಿಕೊಳ್ತೇನೆ, ಯುದ್ಧವನ್ನು ಮಾಡ್ತೀನಿ, ಯಾರು ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಇದು ಕ್ಷತ್ರಿಯನಾದವನ ಧರ್ಮ. ಆದ್ದರಿಂದ ನೀನು ಧರ್ಮವನ್ನು ಬಿಡ್ತೀಯಾ ಅಂತೇಳಿ ಹೇಳಿದಾಗ, ಆವಾಗ ನೀನು ಒಪ್ಪಿಕೊಂಡು ಬಂದಂತಹ ಆ ಧರ್ಮದಲ್ಲಿ ಇದ್ದಂತಹ ಉಳಿದವರು ನಿನ್ನ ಬಗ್ಗೆ ಏನನ್ನು ತಿಳಿದುಕೊಳ್ತಾರೆ. ಆದ್ದರಿಂದ ನೀನು ನಿನ್ನ ಧರ್ಮವನ್ನು ಪಾಲಿಸಲೇಬೇಕು. ಅಂದರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಧರ್ಮದ ಸ್ವರೂಪವನ್ನು ಹೇಳ್ತಾ ಇದ್ದಾನೆ. ಪ್ರತಿಯೊಬ್ಬರೂ ಅವರವರ ಧರ್ಮವನ್ನು ಒಪ್ಪಿಕೊಂಡು ಮುಂದುವರಿಯಬೇಕು. ಅದು ಅವನ ಕರ್ಮ. ಯಾಕಂದರೆ ಅವನು ಆ ಧರ್ಮ ಮಾಡ್ತೀನಿ ಅಂತ ಬಂದ ಮೇಲೆ ನಾನು ಮಾಡಲ್ಲ ಅಂತ ಹೇಳುವಂಥ ಅವಕಾಶಗಳು ಅವನಿಗೆ ಇಲ್ಲವೇ ಇಲ್ಲ. ಯಾಕೆಂದರೆ ನಾನು ಒಪ್ಕೊಂಡಿದ್ದೀನಿ, ನಾನು ಇಂಥವನ ರಕ್ಷಣೆಯನ್ನು ಮಾಡ್ತೀನಿ ಅಂತ ಒಪ್ಕೊಂಡ ಮೇಲೆ ಅವನು ರಕ್ಷಣೆ ಮಾಡುವಂಥದ್ದು ಅವನ ಕೆಲಸ. ಆ ರಕ್ಷಣಾ ಸಂದರ್ಭದಲ್ಲಿ ನಿನಗೇನೇ ತೊಂದರೆ ಆಗ್ಬೋದು, ಅದಲ್ಲ, ಅವನನ್ನು ರಕ್ಷಿಸುವುದು ಅವನ ಧರ್ಮ. ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಧರ್ಮ ಅಂತಿದೆ. ಈ ಶರೀರದಲ್ಲೂ ಸಹ ಪ್ರತಿಯೊಂದು ಅಂಗಾಂಗಗಳಿಗೂ ಅದರದ್ದೇ ಆದಂತಹ ಧರ್ಮ ಅಂತಿದೆ. ಅದು ಮಾಡುತ್ತೆ. ಕಣ್ಣಿಗೆ ತಾನು ನೋಡುವಂತಹ ಕೆಲಸ, ಅದು ಬಿಟ್ಟು ಅದು ಕೇಳಿಸ್ಕೊಳ್ಳೋಕ್ಕಾಗತ್ತಾ? ಕಣ್ಣು ಕಿವಿಗೆ ಕೇಳುವಂತಹ ಧರ್ಮ, ಅದು ಕಾಣಿಸಲ್ಲ. ಅದಕ್ಕೇನು ಬಾಯಿಗೆ ಮಾತಾಡುವಂತಹ ಧರ್ಮ, ಅದಕ್ಕೇನು ಬೇರೆ ಯಾವುದೇ ಕೆಲಸಗಳಲ್ಲ ಅದರದ್ದು. ಸೊ ಎಲ್ಲವೂ ಅವು ಧರ್ಮವನ್ನು ಮಾಡ್ತಾ ಇದ್ದಾಗ ಪ್ರಪಂಚವೂ ಸಹ ತನ್ನದೇ ಆದಂತಹ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀನು ಸಹ ನಿನ್ನದೇ ಆದ ಧರ್ಮ, ಕ್ಷತ್ರಿಯ ಧರ್ಮ ಅಂತೇನಿದೆ, ಆ ಧರ್ಮವನ್ನು ಅನುಸರಿಸಿಕೊಂಡು ನೀನು ಮುಂದೆ ಹೋಗೋ. ಅದನ್ನು ಹೇಳುವುದು ಆ ಅರ್ಜುನನಿಗೆ ಕೃಷ್ಣ ಹೇಳುವುದರ ಮುಖಾಂತರ ನಮಗೂ ಸಹ ಒಂದು ಪಾಠವನ್ನು ಹೇಳ್ತಾ ಇದ್ದಾನೆ. ನೀನು ನಿನ್ನ ಧರ್ಮವನ್ನು ಬಿಡಬೇಡ. ಅದು ಯಾವುದೇ ಇರ್ಬೋದು. ಇಲ್ಲಿ ನಾವು ಧರ್ಮ ಅಂತ ಹೇಳಿದ ತಕ್ಷಣ ಇನ್ನೊಂದು ವಿಪರೀತವಾದ ಕಲ್ಪನೆ ಅಲ್ಲ. ಧರ್ಮಮಿತ್ಯಾಹುಹು ಧರ್ಮೋ ಧಾರಯತೆ ಪ್ರಜಾಹ ಅಂತ ಹೇಳಿದ್ದಾನೆ. ಅಂದರೆ ನಾನು ಏನು ಕೆಲಸ ಮಾಡ್ತಾ ಇದ್ದೋ ಅದು ನನ್ನ ಧರ್ಮ, ಧರ್ಮ. ನಾನು ಮಾಡ್ತೀನಿ. ನಾನು ಈಗ ಏನೋ ಚಾಲಕ ಕೆಲಸ ಮಾಡ್ತಾ ಅದು ನನ್ನ ಧರ್ಮ. ನಾನು ಕೃಷಿ ಕೆಲಸ ಮಾಡ್ತಾಯಿದ್ದೀನಿ, ಅದು ನನ್ನ ಧರ್ಮ. ನಾನು ಅರ್ಚಕನಾಗಿ ಪೂಜೆಯನ್ನು ಮಾಡ್ತೀನಿ, ಅದು ನಿನ್ನ ಧರ್ಮ. ಮಾಡು ಆ ಧರ್ಮ. ನೀನು ಅದು ಬಿಟ್ಟು ಇನ್ನೊಂದೇನೋ ಮಾಡ್ತೀಯ, ಅದಕ್ಕೆ ನಿನಗೆ ಅರ್ಹತೆ ಇಲ್ಲ. ಯಾಕೆ? ನೀನು ಒಪ್ಪಿಕೊಂಡು ಬಂದಂತಹದ್ದು ಆ ಧರ್ಮವನ್ನು, ಅದು ನೀನು ಮಾಡುವಂತಹ ಕೆಲಸ. ಪ್ರತಿಯೊಬ್ಬರಿಗೂ ಅವರವರದ್ದೇ ಆದಂತಹ ಧರ್ಮಗಳು ಅಂತಿದೆ. ವರ್ಣಾಶ್ರಮ ಧರ್ಮಗಳಲ್ಲಿ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದಂತಹ ಧರ್ಮ ಅಂತ ಹೇಳಿದ್ದಾನೆ. ಅದನ್ನೇ ಇವನು ಕೃಷ್ಣ ಹೇಳ್ತಾ ಇರುವಂಥದ್ದು. ನೀನು ನಿನ್ನ ಧರ್ಮದಲ್ಲಿ ಮುನ್ನಡೆದು ನಿನ್ನ ಒಂದು ಏಳಿಗೆಯನ್ನು ನೀನು ನೋಡು. ನಿನ್ನ ಏಳಿಗೆಗೆ ಬೇರೆ ಯಾರೂ ಬೇಕಾಗಿಲ್ಲ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಹೋಗು. ನೀನು ಯಾವತ್ತೂ ಸಹ ಮುಂದೆ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀಯ ಅಂತ ಹೇಳ್ತಾ ಇದ್ದೀನಿ. ನಾವು ಸಹ ನಮ್ಮ ಜೀವನದಲ್ಲಿ ನಮ್ಮದೇ ಆದಂತಹ ಧರ್ಮ ಕರ್ಮಗಳಲ್ಲಿ ತೊಡಗಿಕೊಂಡು ನಾವು ಸಹ ಯಶಸ್ಸನ್ನು ಗಳಿಸೋಣ. ಆ ಗೀತಾಚಾರ್ಯನ ಮಾತುಗಳಿಗೆ ನಾವು ಕಿವಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಮಾತುಗಳಿಗೆ ಮುಕ್ತಾಯವನ್ನು ಹರಿಸಿದ್ದೇನೆ. ಎಲ್ಲರಿಗೂ ಮಂಗಳವಾಗಲಿ. ನಮಸ್ಕಾರ.